ಸ್ನೇಹಿತರೆ, ಭಾರತದ ಇತಿಹಾಸದಲ್ಲಿ ನಡೆದ ಕೆಲವು ಘಟನೆಗಳು ಕೇವಲ ಘಟನೆಗಳಾಗಿ ದಿನಾಂಕಗಳಾಗಿ ಉಳಿಯದೆ ಅದು ಭಾರತೀಯರ ಮನಸ್ಸಿನ ಮೇಲೆ ಆದ ಶಾಶ್ವತ ಗಾಯಗಳಾಗಿ ಉಳಿದಿವೆ. ಇಂತಹ ಹೃದಯ ವಿದ್ರಾವಕ ಘಟನೆಗಳಲ್ಲಿ ಐತಿಹಾಸಿಕವಾಗಿ ಕರಾಳ ದಿನವೆಂದೇ ಕರೆಯಲಾಗುವ ಘಟನೆಯೇ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ. ಇವತ್ತಿನ ವಿಡಿಯೋದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ಕುರಿತಾಗಿ ತಿಳಿದುಕೊಳ್ಳೋಣ. ಅದು 1919 ಏಪ್ರಿಲ್ 13 ದಿನ ಪಂಜಾಬಿನ ಅಮೃತಸರದಲ್ಲಿ ಜನರು ಅತ್ಯಂತ ಸಂಭ್ರಮದಿಂದ ಬೈಸಾಖಿ ಹಬ್ಬವನ್ನು ಆಚರಿಸುವ ಕಾರಣದಿಂದಾಗಿ ಹಳ್ಳಿಗಳಿಂದ ನಗರಗಳಿಂದ ಜನರು ಬಂದು ಜಲಿಯನ್ ವಾಲಾಬಾಗಲ್ಲಿ ಸೇರಿದ್ದರು. ಹೀಗೆ ಸೇರಲು ಇನ್ನೊಂದು ಕಾರಣ ಕೂಡ ಇದ್ದಿತು. ಅದೆಂದರೆ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಿದ್ದ ರೌಲತ್ ಕಾಯ್ದೆಯನ್ನು ವಿರೋಧಿಸುವ ಉದ್ದೇಶವೂ ಇತ್ತು. ಏಕೆಂದರೆ ಈ ಕಾಯ್ದೆಯು ಯಾವುದೇ ವ್ಯಕ್ತಿಯನ್ನು ನ್ಯಾಯಾಲಯದ ವಿಚಾರಣೆ ಇಲ್ಲದೆ ಬಂಧಿಸುವ ಅಧಿಕಾರವನ್ನು ಸರ್ಕಾರಕ್ಕೆ ನೀಡಿತ್ತು. ಬಂಧನದ ವಿರುದ್ಧ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗಿತ್ತು. ಸಾರ್ವಜನಿಕ ನ್ಯಾಯಾಲಯದ ಬದಲಿಗೆ ಗುಪ್ತವಾಗಿ ವಿಚಾರಣೆಯನ್ನು ನಡೆಸಲಾಗುತ್ತಿತ್ತು. ಪತ್ರಿಕೆಗಳ ಮೇಲೆ ಕಠಿಣ ನಿಗಾ ಹಾಗೂ ನಿರ್ಬಂಧಗಳನ್ನು ವಿಧಿಸಲಾಗಿತ್ತು. ಮಾತಿನ ಸ್ವಾತಂತ್ರ್ಯ, ಸಂಘಟನೆಯ ಸ್ವಾತಂತ್ರ್ಯ ಮುಂತಾದ ಹಕ್ಕುಗಳನ್ನು ಕಡಿತಗೊಳಿಸಲಾಗಿತ್ತು. ಭಾರತೀಯರ ಮೇಲೆ ಭಯ ಹಾಗೂ ದೌರ್ಜನ್ಯ ತಂತ್ರಗಳನ್ನು ಜಾರಿಗೆ ತಂದಿತ್ತು. ಸಾಕ್ಷಿಗಳಿಲ್ಲದೆ ವ್ಯಕ್ತಿಗಳನ್ನು ದೀರ್ಘಕಾಲ ಜೈಲಿನಲ್ಲಿ ಇರಿಸಲಾಗುತ್ತಿತ್ತು. ಇದರಿಂದ ಅಸಮಾಧಾನಗೊಂಡ ಜನರು ಬೈಸಾಖಿ ಉತ್ಸವದ ನೆವದಲ್ಲಿ ಶಾಂತಿಯುತವಾಗಿ ಸಭೆ ಸೇರುವ ಇಂಗಿತವನ್ನು ಹೊಂದಿದ್ದರು. ಈ ಸುದ್ದಿ ತಿಳಿದ ಜನರಲ್ ರೆಜಿನಾಲ್ಡ್ ಡಯಾರ್ ತನ್ನ ಸೈನಿಕರೊಂದಿಗೆ ಅಲ್ಲಿಗೆ ಆಗಮಿಸಿದ. ಯಾವುದೇ ಎಚ್ಚರಿಕೆಯ ಮಾತುಗಳಿಲ್ಲದೆ ಅಬಾಲವೃದ್ಧರೆಂದು ಯಾರನ್ನೂ ಪರಿಗಣಿಸದೆ ತನ್ನ ಪೈಶಾಚಿ ಮನಸ್ಸಿನ ಅಣತಿಯಂತೆ ನೆರೆದಿದ್ದ ಜನರ ಮೇಲೆ ಒಂದೇ ಸಮನೆ ಗುಂಡು ಹಾರಿಸುವಂತೆ ಆದೇಶಿಸಿದ. ಕ್ಷಣ ಮಾತ್ರದಲ್ಲಿ ಅಲ್ಲಿ ಸೇರಿದ್ದ ಮುಗ್ಧ ಜನರ ಸಂತೋಷ ಒಡೆದು ಚೂರಾಯಿತು. ಇಡೀ ಜಲಿಯನ್ ವಾಲಾಬಾಗ್ ಉದ್ಯಾನವನ ಅಕ್ಷರಶಃ ರಕ್ತದ ಮಡುವಿನಲ್ಲಿ ಮುಳುಗಿತು. ಸೈನಿಕರು ಹಾರಿಸುತ್ತಿದ್ದ ನಿರಂತರ ಗುಂಡಿನ ಮಳೆಗೆ ವೃದ್ಧರು, ಮಹಿಳೆಯರು, ಮಕ್ಕಳು, ಪುರುಷರೆನ್ನದೆ ಸಭೆಯಲ್ಲಿದ್ದ ಎಲ್ಲರೂ ಗುಂಡಿನ ಮಡುವಿನಲ್ಲಿ ಮುಳುಗಿದರು. ಓಡಲು ದಾರಿಯೇ ಇರದಿದ್ದ ಆ ಉದ್ಯಾನದ ಒಳಗೆ ಪ್ರಾಣ ಉಳಿಸಿಕೊಳ್ಳಲು ಜನರು ದಿಕ್ಕಾಪಾಲಾಗಿ ಓಡಿದರು. ಕೆಲವರು ಅಲ್ಲಿಯೇ ಇದ್ದ ಬಾವಿಗೆ ಹಾರಿ ಪ್ರಾಣವನ್ನು ಬಿಟ್ಟರು. ಈ ನರಕ ಸದೃಶವಾದ ದೃಶ್ಯ ಸುಮಾರು 15 ನಿಮಿಷಗಳವರೆಗೆ ಮುಂದುವರೆದು ಸೈನಿಕರು ಹಾರಿಸಿದ ಗುಂಡಿನ ಮಳೆಗೆ ಅಧಿಕೃತ ಅಂಶಗಳ ಪ್ರಕಾರ 100 ಜನರು ಸಾವನ್ನಪ್ಪಿದರು. 1000ಕ್ಕೂ ಹೆಚ್ಚು ಮಂದಿ ಗಾಯಗೊಂಡರು. ಆದರೆ ಈ ಸಂಖ್ಯೆಗಿಂತ 10 ಪಟ್ಟು ಹೆಚ್ಚು ಜನರು ಇದರಿಂದ ತೊಂದರೆಗೀಡಾದರು ಎಂದು ಇತಿಹಾಸಕಾರರು ಹೇಳುತ್ತಾರೆ. ಈ ಘಟನೆಯ ನಂತರ ಜನರಲ್ ಡಯಾರ್ ತನ್ನ ಸೈನಿಕರನ್ನು ಕರೆದುಕೊಂಡು ಆ ಸ್ಥಳದಿಂದ ಹೊರಟೇ ಹೋದನು. ಗಾಯಾಳುಗಳಿಗೆ ನೆರವು ನೀಡುವುದಿರಲಿ, ಸಾಂತ್ವನದ ನುಡಿಗಳನ್ನು ಕೂಡ ಹೇಳಲು ಅಲ್ಲಿ ಯಾವ ಅಧಿಕಾರಿಗಳೂ ಇರಲಿಲ್ಲ. ಅಮೃತಸರದ ಬೀದಿಗಳನ್ನು ಸ್ಮಶಾನ ಮೌನ ಆವರಿಸಿತು. ಈ ಘಟನೆಯ ನಂತರ ಭಾರತೀಯ ಸ್ವಾತಂತ್ರ್ಯದ ಕಿಚ್ಚು ಹೊಸ ದಿಕ್ಕನ್ನು ಪಡೆದುಕೊಂಡಿತು. ಬ್ರಿಟಿಷ್ ಆಡಳಿತದ ನೈತಿಕತೆಯನ್ನು ಭಾರತೀಯರು ಸಂಪೂರ್ಣವಾಗಿ ಕಳೆದುಕೊಂಡರು. ಇದರಿಂದ ಮನನೊಂದ ಟಾಗೂರ್ ತಮ್ಮ ನೈಟ್ಹುಡ್ ಬಿರುದನ್ನು ಕೂಡ ತ್ಯಜಿಸಿದರು. ಈ ಘಟನೆಗೆ ಕುರುಹಾಗಿ ಇಂದಿಗೂ ಜಲಿಯನ್ ವಾಲಾಬಾಗ್ ಗೋಡೆಗಳ ಮೇಲೆ ಇನ್ನೂ ಗುಂಡಿನ ಗುರುತುಗಳಿವೆ. ಅಲ್ಲಿ ನಡೆದ ಮಾರಣ ಹೋಮಕ್ಕೆ ಸಾಕ್ಷಿಯಾಗಿ ಬಾವಿಯೊಂದು ಮೌನವಾಗಿ ಅಲ್ಲಿಯೇ ಇದೆ. ಈ ಘಟನೆಯು ಭಾರತ ಸ್ವಾತಂತ್ರ್ಯಕ್ಕೆ ಅದೆಷ್ಟು ಸಾವುಗಳ, ನೋವುಗಳ, ಆಕ್ರಂದನದ ನಂತರ ದೊರೆಯಿತು ಎಂದು ಸಾರಿ ಸಾರಿ ಹೇಳುತ್ತದೆ. ಸ್ನೇಹಿತರೆ, ಇದು ಜಲಿಯನ್ ವಾಲಾಬಾಗ್ನ ಕರಾಳ ಕತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನೊಂದಿಗೆ ಎದುರಾಗ್ತೀವಿ. ಜೈ ಹಿಂದ್.